ಹಾಸ್ಟೆಲ್ ಇದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ. ಯಾಕಂತಂದರೆ ನನ್ನ ಲೈಫಲ್ಲಿ ನನಗೆ ತುಂಬ ಮೆಮೊರೀಸ್ ಕೊಟ್ಟಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟಿಂಗ್ 6th ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ಗೆ ಜಾಯ್ನ್ ಆಗಬೇಕಾದ್ರೆ ತುಂಬ ಖುಷಿ ಇತ್ತು, ಹಾಸ್ಟೆಲ್ ಸೇರ್ಕೊತಾ ಇದ್ದೀನಿ ಹಂಗೆ ಹಿಂಗೆ ಅಂತೇಳಿ. ಆದರೆ ಸೇರಿಕೊಂಡು ಒಂದು ವಾರಕ್ಕೇ ತುಂಬ ಮನೆ ನೆನಪಾಗಿ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದೆ. ನಾನು ಇರಲ್ಲ, ನಾನು ಬಿಟ್ಟು ಬಂದುಬಿಡ್ತೀನಿ ಸ್ಕೂಲ್ನ ಅಂತೇಳಿ. ಆವಾಗ ಪಾಪ ನಮ್ಮ ಮಾವ ದಿನ ಅಳ್ತಾಳೆ ಅಂತೇಳಿ ನೋಡ್ಕೊಂಡು ಹೋಗಿ ಬರ್ತಾಯಿದ್ರು. ನಾನು ಮನೇಲಿದ್ದಾಗ ಅವಲಕ್ಕಿ, ಚಪಾತಿ, ಉಪ್ಪಿಟ್ಟು ಅದ್ಯಾವುದೋ ತಿಂತಾನೇ ಇರಲಿಲ್ಲ. ತುಂಬ ಆಟ ಮಾಡ್ತಿದ್ದೆ. ನಂಗೆ ಬೇಡ ಕಣಮ್ಮ ಇದು, ನಾನು ತಿನ್ನಲ್ಲ ಕಣಮ್ಮ, ನಂಗೆ ಇಷ್ಟ ಇಲ್ಲ ಕಣಮ್ಮ ಅಂತ ಎಷ್ಟೋ ಸಲ ನಾನು ಹಂಗೆ ಹೋಗಿದ್ದು ಉಂಟು ಸ್ಕೂಲ್ಗೆ. ಆದರೂ ಹಾಸ್ಟೆಲ್ಗೆ ಬಂದಮೇಲೆ ಎಷ್ಟು ಚೇಂಜಸ್ ಆಗಿದೆ ಅಂತಂದರೆ, ಏನಾದರೂ ಕೊಡಲಿ ಹೊಟ್ಟೆ ತುಂಬ ತಿಂತೀನಿ. ಹಂಗೆ ಮನೆಗೆ ಹೋದಾಗಲೂ ಅಷ್ಟೇ, ನಮ್ಮಮ್ಮ ಏನಾದರೂ ಉಪ್ಪಿಟ್ಟು ಮಾಡಿದಾಗಲೂ ನಾನು ವಾಪಸ್ ಕೇಳಲ್ಲ, ಯಾಕಮ್ಮ ಇವತ್ತು ಉಪ್ಪಿಟ್ಟು ಮಾಡಿದೆ, ನಂಗೆ ಇಷ್ಟ ಇಲ್ಲ ಕಣಮ್ಮ ಅನ್ನೋ ಮಾತೇ ಬರಲ್ಲ. ಎಷ್ಟು ಚೇಂಜಸ್ ಅಲ್ವಾ? ಹಂಗೇನೆ ಲೈಫಲ್ಲೂ ಅಷ್ಟೇ, ನಾವು ಬೆಳೆಯುವಾಗಿರುವಂಥ ಸಿಚುವೇಶನ್ಗಳು ನಾವು ಸಾಯೋವರೆಗೂ ಕೂಡ ಇರೋದಿಲ್ಲ. ನಾವೆಷ್ಟು ಅಡ್ಜಸ್ಟ್ ಆಗಬೇಕು ಅಂತಂದರೆ, ನಾವಿರೋ ಅಷ್ಟು ದಿನ ಹ್ಯಾಪಿಯಾಗಿರಬೇಕು, ಜೊತೆಗೆ ನಮ್ಮ ಸುತ್ತಮುತ್ತಲಿರೋರು ಕೂಡ ಹ್ಯಾಪಿಯಾಗಿರಬೇಕು. ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಆ್ಯಕ್ಚುಲಿ. ಓವರಲ್ಲಾಗಿ ಹೇಳ್ಬೇಕು ಅಂತಂದಾಗ, ಹಾಸ್ಟೆಲಿಂದ ನಾನು ಏನು ಕಲ್ತನೋ ಇಲ್ವೋ ಗೊತ್ತಿಲ್ಲ, ಲೈಫಲ್ಲಿ ನಾನು ಒಬ್ಬರ ಜೊತೆ ಹೆಂಗೆ ಮಾತಾಡಬೇಕು, ಹೆಂಗಿರಬೇಕು, ಜೊತೆಗೆ ನನ್ನ ಬಿಹೇವಿಯರ್ ಹೆಂಗಿರಬೇಕು ಅನ್ನೋದು ತುಂಬ ಕಲಿತೆ. ಐ ಆಮ್ ವೆರಿ ಹ್ಯಾಪಿ. ಫೈನಲಿ ಹೇಳ್ಬೇಕಂತಂದರೆ, ಹಾಸ್ಟೆಲ್ ಲೈಫ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಬಿಕಾಸ್ ಐ ಲರ್ನ್ ಲಾಟ್ ಅಬೌಟ್ ಲೈಫ್ ಬೈ ಲಿವಿಂಗ್ ದೇರ್. ವಿಡಾಮ ಓಡಿ ಪಡಾಮ ಆಡಿ ನಿಲಾವ ಮೀರಿ